ಎಲ್ಲರಿಗೂ ಶುಭ ಮುಂಜಾನೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ತೃತೀಯ ಭಾಷೆ ಕಲಿಕಾ ಬಲವರ್ಧನೆಯ ಛಾತ್ರಗತಿವಿಧಿ ಪುಸ್ತಕದ ಚಟುವಟಿಕೆ ಯಾವುದು, ಶಿಕ್ಷಣಿಕ ಪ್ರತಿಫಲ 9ರಲ್ಲಿ ಬರುವಂತಹ ಚಟುವಟಿಕೆಗಳ ಕುರಿತು ಸವಿವರವಾಗಿ ವಿವರಣೆ ಮಾಡ್ತಾಯಿದ್ದೀನಿ. ತಾವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಾನು ಇದುವರೆಗೂ 6ನೇ ತರಗತಿ ಕಲಿಕಾ ಬಲವರ್ಧನೆ ಹಿಂದಿ ಪಠ್ಯಪುಸ್ತಕ ಹಿಂದಿ ಛಾತ್ರಗತಿವಿಧಿ ಪುಸ್ತಕದಲ್ಲಿನ ಎಲ್ಲ ಚಟುವಟಿಕೆಗಳ ಕುರಿತು ವಿಡಿಯೋಗಳನ್ನ ಮಾಡಿದ್ದೀನಿ. ಅವುಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಅದೇ ರೀತಿ 7ನೇ ತರಗತಿಯ ಚಟುವಟಿಕೆ ಪುಸ್ತಕದ ಶಿಕ್ಷಣಿಕ ಪ್ರತಿಫಲಗಳ ಕುರಿತು ಕೂಡ ವಿಡಿಯೋನ ಮಾಡಿದ್ದೀನಿ. ಅದನ್ನು ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಇಂದು ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಛಾತ್ರಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 7वीं कक्षा. ಇಲ್ಲಿ ನೋಡ್ರಿ, सीखने के प्रतिफल 9 पत्र लेखन के प्रारूप को समझकर प्रयोग करने सीखते हैं. ಇಲ್ಲಿ ಪತ್ರ ಲೇಖನವನ್ನು ಏನು ಮಾಡ್ತಾರೆ ಅಂದ್ರೆ ಮಕ್ಕಳು ಕಲಿತಾರೆ ಅಂತ ಇದೆ. गतिविधि बंदो पहले चरणों के नीचे अपने पत्ता लिखकर सोपान को पूर्ण कीजिए ಅಂದರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಪ್ರೇಕ್ಷಕಂದ್ರೆ ಇಲ್ಲಿ ಪತ್ರ ಲೇಖನದ ಮೊದಲ ಅಂಶ ಯಾವುದು, ಪ್ರೇಕ್ಷಕ ಕನ್ನಡದಲ್ಲಿ ಏನಂತೀವಿ ಅಂದ್ರೆ ಇಂದ ಅಂತೀವಿ. ಈ ಇಂದ ಇಲ್ಲಿ ಯಾವ ರೀತಿ ಇಂದವನ್ನು ಬರಿಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಈ ಕಡೆ ದಿನಾಂಕವನ್ನು ಬರಿಬೇಕು. ಇಲ್ಲಿ ಫಸ್ಟ್ ನಾಮನ್ನು ಬರಿಬೇಕು. ಕಕ್ಷಾನ ಬರಿಬೇಕು. ನೆಕ್ಸ್ಟ್ ಪಾಠಶಾಲಾ ಬರಿಬೇಕು. ನೆಕ್ಸ್ಟ್ ಸ್ಥಾನ, ನೀವು ಇರುವಂಥ ಸ್ಥಳವನ್ನು ಬರಿಬೇಕು. ನಾನು ಇಲ್ಲಿ ಉದಾಹರಣೆಗೆ ಬರೆದಿದ್ದೀನಿ. ರಾಜು 7वीं कक्षा ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಶಿರಗುಪ್ಪಿ ಜಮಖಂಡಿ ಬಾಗಲಕೋಟೆ ಅಂತ ಬರೆದಿದ್ದೀನಿ. ಈ ರೀತಿ ನೀವು ಇಲ್ಲಿ ಪ್ರೇಕ್ಷಕನ ಬರೆಯುವಂಥ ಸಾಮರ್ಥ್ಯವನ್ನು ಇಲ್ಲಿ ಪಡ್ಕೋತೀರಿ. ಇಲ್ಲಿ ಉದಾಹರಣೆಗಾಗಿ ಅವರೇ ಕೊಟ್ಟಿದ್ದಾರೆ. ಪ್ರೇಕ್ಷಕ್ ವಿದ್ಯಾ 7वीं कक्षा ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದಗಿ ಬೀದರ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ದಿನಾಂಕವನ್ನು ಬರೀಬೇಕು. ಇದು ಪ್ರಾರಂಭದ ಹಂತ. ಪ್ರೇಕ್ಷಕನ ಬರೆಯುವಂಥ ವಿಧಾನವನ್ನು ಇಲ್ಲಿ ಮಕ್ಕಳು ಕಲಿತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಬರೀರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎರಡನೇದು ನಮೂನೆ ಕೆ ಅನುಸಾರ ಸೋಪಾನ್ ಕೋ ಕೋಷ್ಟಕ ಮೇ ಲಿಖಿ ಅಂತ ಅಂದಿದ್ದಾರೆ. ನಮೂನೆಯ ಪ್ರಕಾರ, ನಮೂನೆ ಇಲ್ಲಿ ಕೆಳಗಡೆ ಇದೆ. ಅದರ ಪ್ರಕಾರ ಏನು ಮಾಡಬೇಕು, ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಒಂದೇ ಸೇವಾಮೆ ಅಂದರೆ ನೀವು ಯಾರಿಗೆ ಪತ್ರವನ್ನು ಬರೀತಿರಲ್ಲ ಅವರಿಗೆ, ಇಲ್ಲಿ ಗೆ ಅಂತ ಅಂತೀವಿ ನೋಡ್ರಿ ಕನ್ನಡದಲ್ಲಿ. ಅದು ಸೇವಾಮೆ ಅಂತ ಅಂದಿದ್ದಾರೆ. ಇಲ್ಲಿ ಕಕ್ಷಾ ಅಧ್ಯಾಪಕ ಇದ್ರೆ ಕಕ್ಷಾ ಅಧ್ಯಾಪಕ ಅಂತ ಬರೀಬೇಕು. ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಶಿರಗುಪ್ಪಿ ಜಮಖಂಡಿ ಬಾಗಲಕೋಟೆ ಅಂತ ಇಲ್ಲಿ ನಾನು ಬರೆದಿದ್ದೀನಿ. ಇದು ಚುಟ್ಟಿ ಪತ್ರ ಇರುವುದರಿಂದ ಕಕ್ಷಾ ಅಧ್ಯಾಪಕಿಗೆ ಬರೆದಂಥ ಒಂದು ಪತ್ರವಿದೆ. ಇಲ್ಲಿ ನೋಡ್ರಿ, ಸೇವಾಮೆ ಕಕ್ಷಾ ಅಧ್ಯಾಪಕ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದಗಿ ಬೀದರ್ ಅಂತ ಇಲ್ಲಿ ಪತ್ರದ 2ನೇ ಅಂಶ ಸೇವಾಮೆ ಅಂತ ಬರುತ್ತೆ ಹಿಂದಿಯಲ್ಲಿ. ಅದನ್ನು ಬರೆಯುವಂಥ ವಿಧಾನ. ಇಲ್ಲಿ ಅದೇ ರೀತಿ ಮತ್ತೆ ಮರಳಿ ಅದನ್ನೇ ಬರೀಬೇಕು. ನೆಕ್ಸ್ಟ್ ಆದರಣೀಯ ಮಹೋದಯ ಅಂತ ಬರೀತಾರೆ. ಆದರಣೀಯ ಮಹೋದಯ ಇದು ಪತ್ರ ಲೇಖನದ 3ನೇ ಅಂಶ. ಇಲ್ಲಿ ನಾವು ಕನ್ನಡದಲ್ಲಿ ಮಾನ್ಯರೇ ಅಂತ ಬರೀತೀವಿ ನೋಡ್ರಿ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಹಿಂದಿಯಲ್ಲಿ ಆದರಣೀಯ ಮಹೋದಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಪತ್ರ ಲೇಖನದ ಇನ್ನೊಂದು ಅಂಶ ವಿಷಯ 3 दिन की छुट्टी की ಪ್ರಾರ್ಥನಾ ಹೇತು. 3 ದಿನದ ಚುಟ್ಟಿಯನ್ನು ನೀಡುವ ಕುರಿತು ಅಂತ ವಿಷಯವನ್ನು ಇಲ್ಲಿ ಬರೆದಿದ್ದಾರೆ. ಅದನ್ನು ಇಲ್ಲಿ ಮತ್ತೆ ಏನು ಮಾಡಬೇಕು, ಬರೀಬೇಕು. ನೆಕ್ಸ್ಟ್ ಇಲ್ಲಿ ಏನು ಸಬ್ಜೆಕ್ಟ್ ಆದಮೇಲೆ, ವಿಷಯ ಆದಮೇಲೆ ವಿವರಣೆಯನ್ನು ಬರೆಯುವಂಥ ರೀತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ನಮೂನೆ ಕೆ ಅನುಸಾರ ಪತ್ರಿಕ ಕಲೇವಾರ್ ಪಡ್ಕರ್ ಲಿಖಿ ಅಂತ ಹೇಳಿದ್ದಾರೆ. ಇದನ್ನೇ ಮತ್ತೆ ಇಲ್ಲೇ ಏನು ಪೇಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನೈತೆ ನೋಡ್ರಿ, ವಿಷಯ ಆದಮೇಲೆ ಏನು ಬರೀಬೇಕು ಅನ್ನೋದು ಇಲ್ಲಿದೆ. ಉಪಯುಕ್ತ ವಿಷಯಕ್ಕೆ ಸಂಬಂಧಿತ ಮೈ ವಿದ್ಯಾ 7वीं कक्षा में पढ़ती हूँ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ವಿದ್ಯಾ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. आपसे निवेदन करती हूँ कि दिनांक 12/8/2023 से 14/8/2023 तक मेरे भाई की शादी में भाग लेने ಬೀದರ್ जाना है. 12/8/2023ರಿಂದ 14/8/2023 ನಮ್ಮ ಅಣ್ಣನ ಮದುವೆಗೆ ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ.
ಸೊ ಆದ್ದರಿಂದ ನಿಮಗೊಂದು ನಿವೇದನೆಯನ್ನು ಮಾಡ್ತಾಯಿದ್ದೀನಿ. ಸೊ ಇಸ್ಲಿಯೇ ಮೈ ವಿದ್ಯಾಲಯ ನಹಿ ಆಸಕ್ತಿ ಹೂँ. ಸೊ ಆದ್ದರಿಂದ ನಾನು ವಿದ್ಯಾಲಯಕ್ಕೆ ಬರುವುದಿಲ್ಲ. ಸೊ ಅತಃ ಮುझे ಇನ್ 3 ದಿನ ಕಿ ಚುಟ್ಟಿ ದೇನೆ ಕಿ ಕೃಪಾ ಕರೆ ಅಂತ ಸೊ ಕೊಟ್ಟಿದ್ದಾರೆ. ಸೊ 3 ದಿನದ ಚುಟ್ಟಿಯನ್ನು ನೀಡ್ರಿ ಅಂತ ಹೇಳಿದ್ದಾರೆ. ಸೊ ಇದನ್ನೇ ಇಲ್ಲಿ ಏನು ಮಾಡಬೇಕು, ಬರೀಬೇಕು. ಸೊ ಇದು ವಿಷಯ ಆದ ನಂತರ ಬರುವಂಥ ಸ್ಟೆಪ್ಪು 4ನೇ ಸ್ಟೆಪ್ಪು ಪತ್ರಲೇಖನದಲ್ಲಿ. ನೆಕ್ಸ್ಟ್ ಇಲ್ಲಿ ನಮೂನೆ के अनुसार ಪತ್ರ का ಸಮಾಪ್ತಿ ಪಡ್ಕರ್ ಲಿಖಿए. ಸೊ ಪತ್ರವನ್ನು ಸಮಾಪ್ತಿ ಮಾಡೋದು, ಅಂತ್ಯ ಹೆಂಗೆ ಬರಿಬೇಕಂದ್ರೆ ಧನ್ಯವಾದ ಸಹಿತ್ आपकी आज्ञाधारक छात्र ರಾಜು. ಸೊ ಧನ್ಯವಾದ ಸಹಿತ್, ಧನ್ಯವಾದ ಅಂತ ಹೇಳ್ತಾ ಸೊ ನಿಮ್ಮ ಆಜ್ಞಾಧಾರಕ ವಿದ್ಯಾರ್ಥಿ ರಾಜು ಅಂತ ಬರಿಬೇಕು. ಸೊ ಇಲ್ಲಿ ಅಭಿಭಾವಕಿ ಹಸ್ತಾಕ್ಷರ ಅಂದ್ರೆ ನಿಮ್ಮ ಪೇರೆಂಟ್ಸ್ ಸಹಿಯನ್ನು ಮಾಡಿಸ್ಬೇಕು. ಸೊ ಇಲ್ಲಿ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದ ಸಹಿತ್ ಆಪ್ಕೆ ಆಜ್ಞಾಕಾರಿ ಛಾತ್ರ ವಿದ್ಯಾ ಅಭಿಭಾವಕ ಹಸ್ತಾಕ್ಷರ ಅಂದರೆ ಪೇರೆಂಟ್ಸ್ ಸಹಿಯನ್ನು ಮಾಡಬೇಕು. ಯಾಕಂದ್ರೆ ಚುಟ್ಟಿ ಪತ್ರ ಇದೆ, ಸೊ ಅದರಿಂದ ಪೇರೆಂಟ್ಸ್ ಸಹಿಯನ್ನು ಮಾಡಬೇಕು. ಇಲ್ಲೊಂದು ನಮೂನೆಯನ್ನು ಕೊಟ್ಟಿದ್ದಾರೆ, ಪೂರ್ತಿ ಹೇಗೆ ಬರೀಬೇಕು ಅನ್ನೋದು. ಇಲ್ಲಿ ನೋಡಿರಿ, ಗತಿವಿಧಿ 2 ಪತ್ರಕ್ಕೆ ಪ್ರರೂಪಿ ದೇಕರ್ ಪಡಿಯೇ ಅವ್ರ ಸಮझिए ಉಸಿ ಪ್ರಕಾರ ಪತ್ರ ಲಿಖಿए. ಸೊ ಇದರ ಪ್ರರೂಪವನ್ನು ತಿಳಿದುಕೊಂಡು ಇದರ ಪ್ರಕಾರ ಏನು ಮಾಡಿರಿ, ಪತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿರಿ, ಮೊದಲು ಪ್ರೇಷಕ್ ಅಂತ ಕೊಟ್ಟಿದ್ದಾರೆ. ಪ್ರೇಷಕದ ನೇರವಾಗಿಯೇ ಏನು ಮಾಡಬೇಕು, ದಿನಾಂಕವನ್ನು ಬರಬೇಕು. ದಿನಾಂಕವನ್ನು ಬರೆದಿದ್ದಾರೆ. ಸೊ ಇಲ್ಲಿ ನೋಡಿರಿ, 11/8/2023 ಅಂತ ಬರೆದಿದ್ದಾರೆ. ಇಲ್ಲಿ ನೋಡಿರಿ, ಪ್ರೇಷಕ ಇಂದ ಯಾರು ಬರಿತಾ ಇದ್ದಾರೆ, ವಿದ್ಯಾ 7वीं ಕಕ್ಷಾ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದ್ಗಿ ಊರು ಬೀದರ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಸೇವಾಮೆ 2ನೇ ಹಂತ. ಸೊ ಇದು 1ನೇ ಹಂತ, ಇದು 2ನೇ ಹಂತ. ಸೇವಾಮೆ ಕಕ್ಷಾ ಅಧ್ಯಾಪಕ ಸರ್ಕಾರಿ ಪಾಠಶಾಲಾ ಗಾದ್ಗಿ ಬೀದರ್ ಅಂತ ಇದೆ. ನೆಕ್ಸ್ಟ್ 3ನೇ ಅಂಶ, ಆದರಣೀಯ ಮಹೋದಯ, ಮಾನ್ಯರೇ ಅಂತ ಅಂತೀವಿ ನಾವು ಕನ್ನಡದಲ್ಲಿ. ಸೊ ವಿಷಯ ಏನಂತಪ್ಪ ಅಂದ್ರೆ, ಸೊ 3 दिन की छुट्टी के लिए ಪ್ರಾರ್ಥನಾ ಪತ್ರ. ಸೊ 3 ದಿನದ ಚುಟ್ಟಿಯನ್ನು ನೀಡಲು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥ ಪತ್ರ ಅಂತ ಬರೆದಿದ್ದಾರೆ. ಸೊ ಇಷ್ಟಾದ ಮೇಲೆ ನಾವು ವಿವರಣೆಯನ್ನು ನೀಡಬೇಕು. ಇಲ್ಲಿ ನೋಡಿರಿ, ಉಪಯುಕ್ತ ವಿಷಯಕ್ಕೆ ಸಂಬಂಧ ಮೈ ವಿದ್ಯಾ 7वीं ಕಕ್ಷಾ ಮೇ ಪಡ್ತಿ ಹೂँ. ಸೊ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ವಿದ್ಯಾ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಪ್ಸಿ ನಿವೇದನ ಕರ್ತಿ ಹೂँ ಕಿ. ಸೊ ನಾನೊಂದು ನಿಮಗೆ ನಿವೇದನೆಯನ್ನು ಮಾಡ್ಕೊತಾ ಇದ್ದೇನೆ. ನೋಡಿರಿ, ಮೇರಿ ತಬಿಯತ್ ಟೀಕ್ ನಹಿ ಹೈ. ಸೊ ನನ್ನ ಆರಾಮ ಸರಿಯಾಗಿಲ್ಲ. ಸೊ ದಿನಾಂಕ 12/8/2023 14/8/2023 ತಕ್ ವಿದ್ಯಾಲಯ ಆನೆ ಮೇ ಅಸಮರ್ಥ ಹೈ. ಸೊ ಆದ್ದರಿಂದ ದಿನಾಂಕ 12/8/2023 14/8/2023 ವಿದ್ಯಾಲಯಕ್ಕೆ ಬರಲು ನಾನು ಅಸಮರ್ಥನಾಗಿದ್ದೀನಿ. ಇಸ್ಲಿಯೇ 3 दिन की छुट्टी देने की ಕೃಪಾ ಕರೆ. ಸೊ ಅದರಿಂದ 3 ದಿನಕ್ಕೆ ನನಗೆ ಏನು ಮಾಡಿರಿ, ಚುಟ್ಟಿಯನ್ನು ನೀಡಿರಿ ಅಂತ ಬರೀತಾ ಇದ್ದಾರೆ. ಸೊ ನೆಕ್ಸ್ಟ್ ಕೊನೆಯ ಹಂತ. ಸೊ ಧನ್ಯವಾದ ಸಹಿತ ಅಂತ ಬರೀಬೇಕು. ಆಪ್ಕಿ ಆಜ್ಞಾಕಾರಿ ಛಾತ್ರ ವಿದ್ಯಾ ಅಂತ ಬರೆದಿದ್ದಾರೆ. ಇಲ್ಲಿ ಅಭಿಭಾವಕಿ ಹಸ್ತಾಕ್ಷರ ಪೇರೆಂಟ್ಸ್ ಸಹಿಯನ್ನು ಮಾಡಬೇಕು. ಸೊ ಇಲ್ಲೊಂದು ನಮೂನೆಯನ್ನು, ಪೂರ್ತಿ ನಮೂನೆಯನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಚುಟ್ಟಿ ಪತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಬರೆದಿದ್ದೀನಿ ನೋಡ್ರಿ, ಏನೈತಿ, ಚುಟ್ಟಿ ಪತ್ರ ಪ್ರೇಷಕ ರಾಮ್ ಪಾಟೀಲ. ಸೊ ಅದರ ನೇರವಾಗಿಯೇ ದಿನಾಂಕವನ್ನು ಬರೀಬೇಕು. ಸೊ ದಿನಾಂಕ 18/1/2024 ಪ್ರೇಷಕ ರಾಮ್ ಪಾಟೀಲ್ 7वीं ಕಕ್ಷಾ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಶಿರಗುಪ್ಪಿ ಜಮಖಂಡಿ ಬಾಗಲಕೋಟೆ ಅಂತ ಬರೆದಿದ್ದೀನಿ. ಸೊ ರಾಮ್ ಪಾಟೀಲ್ 7वीं ಕಕ್ಷಾ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಶಿರಗುಪ್ಪಿ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಸೇವಾಮೆ ಅಂದ್ರೆ ಕಕ್ಷಾ ಅಧ್ಯಾಪಕ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಶಿರಗುಪ್ಪಿ ಜಮಖಂಡಿ ಬಾಗಲಕೋಟೆ. ಇದು ಕೂಡ ಏನಿದೆ, ಸೊ ಚುಟ್ಟಿ ಪತ್ರವಿದೆ. ಸೊ ಅದರಿಂದ ಕಕ್ಷಾ ಅಧ್ಯಾಪಕರಿಗೆ ಬರೆದಿದ್ದಂತೆ. ಸೊ ಇಲ್ಲಿ ಆದರಣೀಯ ಮಹೋದಯ, ವಿಷಯ 2 दिन की छुट्टी के लिए ಪ್ರಾರ್ಥನಾ ಪತ್ರ. ಸೊ 2 ದಿನದ ರಜೆಗಾಗಿ ಏನು ಪ್ರಾರ್ಥನಾ ಪತ್ರವನ್ನು ಬರೆದಿದ್ದೀವಿ. ಸೊ ಇಲ್ಲಿ ನೋಡ್ರಿ, ಉಪಯುಕ್ತ ವಿಷಯಕ್ಕೆ ಸಂಬಂಧಿತ ಮೈ ರಾಮ್. ಸೊ ನಾನು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ರಾಮ್ 7वीं ಕಕ್ಷಾ ಮೇ ಪಡ್ತಾ ಹೂँ. ಸೊ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. आपको दुख के साथ यह सूचित करना चाहता हूँ कि ಸೊ ದುಃಖದಿಂದ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ कि कल रात मेरे नाना जी को हार्ट अटैक
के कारण मृत्यु हो गई. ಸೊ ನಿನ್ನೆ ದಿನ ನಮ್ಮ ಅಜ್ಜನವರಿಗೆ ಏನಾಗಿದೆ, ಏನೋ ಹಾರ್ಟ್ ಅಟ್ಯಾಕ್ ಆಗಿ ಮರಣವನ್ನು ಹೊಂದಿದ್ದಾರೆ. ಸೊ ಜಿಸ್ಕಿ ವಜಹ ಸೆ ಮೈ ದಿನಾಂಕ 18 जनवरी 2024 और 19 जनवरी 2024 तक विद्यालय आने में असमर्थ हूँ. ಸೊ 18/1/2024ರಿಂದ 19/1/2024 ವಿದ್ಯಾಲಯಕ್ಕೆ ಬರೋಕ್ಕೆ ಆಗೋದಿಲ್ಲ. ಸೊ ಇಸ್ಲಿಯೇ 2 दिन की छुट्टी देने की कृपा करें. ಸೊ ಆದ್ದರಿಂದ 2 ದಿನದ ರಜೆಯನ್ನು ನನಗೆ ನೀಡ್ರಿ ಅಂತ ಕೇಟ. ಸೊ ಇಲ್ಲಿ ವಿಷಯದ ನಂತರ ಏನು ಮಾಡಿದರೆ ಅಂದರೆ ಪೂರ್ತಿ ಏನು ಸಂಪೂರ್ಣ ವಿವರಣೆಯನ್ನು ಇಲ್ಲಿ ಈ ರೀತಿ ಬರೀಬೇಕು. ನೆಕ್ಸ್ಟ್ ಧನ್ಯವಾದ ಸಹಿತ ಅಂತ ಬರೀಬೇಕು. ಸೊ ಆಪ್ಕಿ ಆಜ್ಞಾಕಾರಿ ಛಾತ್ರ ಸೊ ರಾಮ್ ಪಾಟೀಲ್ ಅಂತ ಬರೀಬೇಕು. ಸೊ ಇಲ್ಲಿ ಏನು ಅಭಿಭಾವಕ ಹಸ್ತಾಕ್ಷರ. ಸೊ ಚುಟ್ಟಿ ಪತ್ರವಿದೆ. ಸೊ ನಿಮ್ಮ ಪಾಲಕರ ಸಹಿಯನ್ನು ಮಾಡಿಸಿ ನೀವೇನು ಮಾಡಬೇಕು, ಇದನ್ನು ಕಕ್ಷಾ ಅಧ್ಯಾಪಕರಿಗೆ ಮಾಡಬೇಕು, ಕಳಿಸ್ಬೇಕು. ಸೊ ಇಲ್ಲಿ ದಿನಾಂಕವನ್ನು ಸರಿಯಾಗಿ ಹಾಕಬೇಕು. ಸೊ ಇಷ್ಟು ಏನಪ್ಪ ಅಂದರೆ ಚುಟ್ಟಿ ಪತ್ರವನ್ನು ಬರೆಯುವಂಥ ರೀತಿ. ಸೊ ಇದರ ಮೇಲೆ ನಿಮಗೆ 10ನೇ ತರಗತಿ 9ನೇ ತರಗತಿಯು ಕೂಡ ಸೊ 4 ಅಂಕದ ಪ್ರಶ್ನೆ ಇರುತ್ತೆ. ಸೊ ಅದರಿಂದ ಈ ಫಾರ್ಮ್ಯಾಟನ್ನು ಸರಿಯಾಗಿ ನೆನಪಿಟ್ಕೊಳ್ರಿ. ಸೊ ಇಲ್ಲಿ ಪ್ರೇಕ್ಷಕ ಬರೀಬೇಕು, ಅದರ ನೇರವಾಗಿ ದಿನಾಂಕವನ್ನು ಬರೀರಿ. ಪ್ರೇಕ್ಷಕ ಅಂದರೆ ನಿಮ್ಮ ಮಾಹಿತಿ ಯಾರು ಪತ್ರವನ್ನು ಬರೀತಾರೆ ಅವರು. ನೆಕ್ಸ್ಟ್ ಸೇವಾಮೆ ಅಂದರೆ ನೀವು ಯಾರಿಗೆ ಬರೀತೀರಿ. ಸೊ ಪತ್ರವನ್ನು ಕಕ್ಷಾ ಅಧ್ಯಾಪಕರಿಗೆ ಬರೀತೀರೋ, ಸೊ ಪ್ರಧಾನಾಚಾರ್ಯರಿಗೆ ಬರ್ತೀವಿ, ಅದನ್ನು ಸರಿಯಾಗಿ ಬರೀರಿ. ನೆಕ್ಸ್ಟ್ ಆದರಣೀಯ ಮಹೋದಯ ಅಂತ ಬರೀಬೇಕು. ಸೊ ನೆಕ್ಸ್ಟ್ ವಿಷಯ ಬರೀಬೇಕು, ಏನು ವಿಷಯ ಯಾವ ಕಾರಣಕ್ಕಾಗಿ ಪತ್ರವನ್ನು ಬರೀತೀರಿ. ಆಮೇಲೆ ಪೂರ್ತಿ ಸಂಪೂರ್ಣವಾದಂಥ ವಿವರಣೆ ನೀಡಬೇಕು. ನೆಕ್ಸ್ಟ್ ಧನ್ಯವಾದ ಸಹಿತ ಅಂತ ಬರೀಬೇಕು. ಸೊ ಧನ್ಯವಾದ ಸಹಿತ ಆದಮೇಲೆ ಸೊ ಆಪ್ಕಿ ಆಜ್ಞಾಕಾರಿ ಛಾತ್ರ. ಸೊ ಇಲ್ಲಿ ಚುಟ್ಟಿ ಪತ್ರ ಇರೋದ್ರಿಂದ ಸೊ ಪೇರೆಂಟ್ಸ್ ಇದೆ. ಸೊ ಬೇರೆ ಪತ್ರವಿದ್ದರೆ ಇಲ್ಲಿ ಏನು ಬರಲ್ಲ, ನಿಮ್ಮ ಪೇರೆಂಟ್ಸ್ ಸಹಿ ಅವಶ್ಯಕತೆ ಇರುವುದಿಲ್ಲ. ಸೊ ಇದು 4 ಅಂಕದ ಪ್ರಶ್ನೆ. ಸೊ ಇಷ್ಟು ಈ ಒಂದು ಏನು ಕಲಿಕಾ ಫಲದಲ್ಲಿ ಬರುವಂಥ ಅಂಶ. ಸೊ ಶೈಕ್ಷಣಿಕ ಪ್ರತಿಫಲದಲ್ಲಿ ಬರುವಂಥ ಶೈಕ್ಷಣಿಕ ಪ್ರತಿಫಲ 9ರಲ್ಲಿ ಬರುವಂಥ ಪತ್ರ ಲೇಖನ ಬರೆಯುವಂಥ ಸಾಮರ್ಥ್ಯವನ್ನು ಹೇಗೆ ಮಕ್ಕಳು ಪಡಿತಾರೆ ಎಂಬುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿಂದ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.